ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್. ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ, ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ. ಗೈಸ್ ಇಲ್ಲಿ ನೋಡಿ, ಬೆಳಗ್ಗೆ ಮೇವು ಕಟ್ಟಿದ್ದೀವಿ, ತಿಂತಾ ಇದ್ದಾವೆ. ಗಸಗಸೆ ಸೊಪ್ಪು ಅದು ನೋಡಿ ಗೈಸ್, ನಿದ್ದೆ ಮಾಡ್ತೈತೆ. ನಮ್ಮ ಬುಡ್ಡ ಮರಿ ತೋರಿಸ್ತೀನಿ ರೀ, ನೋಡಿ ನಮ್ಮ ಬುಡ್ಡ ಮರಿ ನೋಡಿ, ಬಿಸಿಲು ಕಾಯಿಸ್ಕೊಂಡು ಮನಿಕೊಳ್ಳೋದು. ಮತ್ತು ಇಲ್ಲಿ ಸಣ್ಣ ಮರಿಗಳು ನೋಡಿ ಮನಿಕೊಂಡಿದ್ದಾವೆ. ನಮ್ಮ ಹಸುಗಳು ಬರ್ತಾ ಇದ್ದಾವೆ ನೋಡಿ. ಮೂಗ್ದಾರನೇನೋ ಬಿಚ್ಕೊಂಡೈತೆ ಮೋಟಿ. ಗೈಸ್ ನೋಡಿ, ನಾಯಿ ಬಂದೈತೆ. ಅದಕ್ಕೋಸ್ಕರ ನಾವು ಕರಿಯ ಬಗ್ಳದವನು ನೋಡಿ ಗೈಸ್. ಅಲ್ಲೇ ಮೋಡ ಆಗಿದೆ. ಮೇಕೆ ಬಿಡೋ ಟೈಮಲ್ಲಿ ಮೋಡ ಆಗುತ್ತೆ, ಮಳೆ ಬರುತ್ತೆ. ನಾವು ಮೇಕೆ ಬಿಡೋ ಟೈಮಲ್ಲೇ ಮಳೆ ಬರಬೇಕಾ, ಬೇರೆ ಟೈಮಲ್ಲಿ ಬಂದರೆ ಆಗಲ್ವಾ? ನೋಡಿ ಗೈಸ್, ಯಾವಾಗೂ ಹಿಂಗೆ. ಈಗ ಬಿಸಿಲಿತ್ತು ನೋಡಿ, ಅಲ್ಲಿ ಮಳೆ ಬರಂಗೆ ಆಗ್ಬಿಟ್ಟೈತಿ ಗೈಸ್. ಈಗ ಚೀಲ ಎತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಮೇಕೆ ಚೀಲ ನೆಂದೋಗ್ಬಿಟ್ರೆ ಆಮೇಲೆ ಚೀಲ ಇರೋದಿಲ್ಲ, ನೆಂದ್ಬಿಡ್ತವೆ ಗೈಸ್. ಇಲ್ಲಂತೂ ಮುಳ್ಳಲ್ಸನೆ ಗಿಡ, ಹಣ್ಣಿನ ತೂಕಕ್ಕೆ ಗಿಡನೇ ಬಕ್ಕೊಂಬಿಟ್ಟೈತೆ. ಅಲ್ಲಿ ನೋಡಿ, ಅಲ್ಲಿ ಎಷ್ಟೊಂದಿದ್ದಾವೆ ಕಾಣಿಸ್ತಿದೆ, ಎಷ್ಟೊಂದಿದ್ದಾವೆ ಅಂತ. ಎಲೆಗಳು ಮರಿ ಗೈಸ್ ಕಾಣಿಸಲ್ಲ. ಇಲ್ಲಿ ನೋಡಿ ಎಷ್ಟಿಷ್ಟು ದೊಡ್ಡೊಂದವು. ಫುಲ್ ಗಿಡನೇ ಬಾಗ್ಬಿಟ್ಟೈತಿ ಫುಲ್ಲು ನೋಡಿ. ಅಕ್ಕೋ, ಇಲ್ಲೊಂದು ನಾಯಿ ಗೈಸ್. ಇಲ್ಲಿ ನೋಡಿ, ಫುಲ್ ಮೋಡ. ಚೀಲ ನೋಡಿ ಗೈಸ್, ಇಲ್ಲಿ ಒಣಗಾಕಿದ್ದೀವಿ. ಮೇಕೆಗಳು ಬಂದಿದ್ದಾವೆ ಅಲ್ಲೇ ಬೇರೆ ರೋ ಮೇಯೋದು ಕೇರಿ ಮೇಲೆ. ಸೇರಿ ಮೇಲಿಂದ ಚೀಲ ಎತ್ಕೊಂಬರೋಷ್ಟೊತ್ತಿಗೆ ಮಳೆ ಬಂದ್ಬಿಡ್ತು ನೋಡಿ, ನನೀತಾ ಇದೆ ಅಲ್ಲೇ ನೋಡಿ. ಸಿಪ್ಪೆಲ್ಲ ಒಣಗಾಕಿದ್ದಾರೆ ನಮ್ಮಮ್ಮ. ಇಲ್ಲೊಂದು ಚೀಲ ಬೇರೆ ಹಾಕಿದ್ದಾರೆ. ಸಿಪ್ಪೆ ಎತ್ತಿಲ್ಲ ಅಂದರೂ ಗ್ರಾಚರ ಬಿಡಿಸ್ಬಿಡ್ತದೆ ನಮ್ಮಮ್ಮ ಅಂತೂ. ಏನೇನು ಎತ್ತಿಲ್ಲ, ಇವತ್ತು ಎತ್ತಿಲ್ಲ ಅಂದರೆ ಅಷ್ಟೇ ಕತೆ ಮುಗೀತು. ಗೈಸ್, ಇನ್ನು ಈಗ ಮಳೆ ಸ್ಟಾರ್ಟ್ ಆಗಿದೆ, ಬರೋಷ್ಟರಲ್ಲಿ ಎತ್ಬಿಡ್ತೀನಿ.
3 ಡೇಸಿಂದ ಫುಲ್ ಮಳೆ ಬರ್ತಿರೋದ್ರಿಂದ ಮಳೆಯಲ್ಲಿ ನೆನ್ಕೊಂಡೆ ಮೇಕೆನ ಬಿಡಬೇಕಾಗಿದೆ. ಈಗ ಮಳೆ ನಿಂತೈತೆ, ಆದರೂ ಮೇಕೆ ಬಿಟ್ಕೊಂಡು ಹೋಗ್ತಿದ್ದೀವಿ. ಮೇವು ತಿನ್ನಬೇಕಲ್ಲ ಅವು. ಮನೆಯಲ್ಲಿ ಇದ್ದರೆ ಮೇವು ತಿಂದಂಗೆ ಆಗಲ್ಲ, ಯಾಕಂದರೆ ಬಿಟ್ಟು ರೂಢಿ ಮಾಡಿದ್ದೀವಿ. ಸೊ ಅದಕ್ಕೆ ಗದೆ ಕಣ್ಣಿಗೆ ಹೋಗ್ತಾವೆ ಮೇಲೆ ಹಾಸಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮನ್ನ ಬಿಟ್ಬಿಟ್ಟು ಬರೋದು ಮನೆ ಕಡೆ. ಅದು ರಾತ್ರಿ ಟೈಮ್ ಬಂದರೆ ಏನೋ ಅನ್ಬೋದು ಗೈಸ್, ಬಿಡಲ್ಲ ರಾತ್ರಿ ಟೈಮ್. ಮೊದಲೆಲ್ಲ ರಾತ್ರಿ ಟೈಮ್ ಬರ್ತಿತ್ತು, ಆರಾಮಾಗಿ ಮೇಕೆ ದನಗಳೆಲ್ಲ ಮೇಯ್ತಿದ್ವು. ಈಗಂತೂ ಫುಲ್ಲು 2 ಗಂಟೆ ಇಲ್ಲಾಂದರೆ 1:15 ಸ್ಟಾರ್ಟ್ ಆಗಿಬಿಟ್ರೆ 7 ಗಂಟೆ ಆದರೂ ಮಳೆ ಬರ್ತಾನೆ ಇರುತ್ತೆ. ನೋಡಿ ಮೆಣಸಿನ್ಕಾಯಿ. ನಮ್ಮನೆ ಕಡೆ ಅಂತೂ ಜಾಸ್ತಿ ತೆಂಗಿನ ತೋಟ ಮತ್ತು ಅಡಿಕೆ ತೋಟನೇ ಗೈಸ್ ಜಾಸ್ತಿ, ಮತ್ತು ಸೊಪ್ಪುಗಳನ್ನ ಬೆಳೀತಾರೆ ಜಾಸ್ತಿ. ತೋಟ ಇರೋದ್ರಿಂದ ಸಂತೆಗೆ ಸೊಪ್ಪನ್ನ ಬೆಳ್ಕೊತಾರೆ. ಶಂಪೂರ್ ಸಂತೆಗೆ ಹೋಗ್ತಾರೆ, ದಾಬಸ್ಪೇಟೆ ಮತ್ತು ನಮ್ಮೂರು ಸಂತೆ, ಹಳ್ಳಿ ಸೈಡ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅಂತೂ ಸೂಪರ್. ಸೊಪ್ಪುಗಳೇನು ಕೊಂಡ್ಕೊಳ್ಳೋಂಗೆ ಇರೋಲ್ಲ. ಟೊಮೊಟೊ, ಹುಳ್ಳಿಕಾಯಿ, ಸೌತೆಕಾಯಿ ಅವೆಲ್ಲ ನಾವೇ ಬೆಳ್ಕೊತೀವಿ, ಚೆನ್ನಾಗಿರುತ್ತೆ. ಆದರೂ ಈ ಸಲ ಏನು ಅಷ್ಟೊಂದೇನು ಮಳೆ ಬರಲಿಲ್ಲ, ಬೆಳೆನೂ ಜಾಸ್ತಿ ತೆಗಿಯೋಕ್ಕಾಗಲಿಲ್ಲ. ಮಳೆ ಇರಬೇಕಿತ್ತು ಈ ಸಲ ಗೈಸ್. ಅಲ್ಲಿ JCB ನಿಂತಿದೆ ನೋಡಿ ಗೈಸ್, ಕೆಲಸ ಮಾಡ್ಬಿಟ್ಟು ಮಳೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಕರೆಕ್ಟಾಗಿ ಟೈಲ್ಸ್ ಅಂದರೆ ಮಳೆ ಬಿದ್ದಾಗ ನೀರು ಹೋಗೋ ಥರ ಏನು ಕರೆಕ್ಟಾಗಿ ಏನು ಮಾಡಲೇ ಇಲ್ಲ ಗೈಸ್. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನೀರು ನಿಂತ್ಕೊಳ್ಳೋ ಥರ ಹೆಂಗೆ ಬೇಕೋ ಹಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟು. ನೋಡಿ ನಮ್ಮ ಅಮ್ಮನೂ ಮತ್ತು ಮಧು ಕಾಲು ಬರ್ತಾ ಇದ್ದಾರೆ ಹಿಂದೆ. ನಮ್ಮ ಮೇಕೆ ನಮಗಿನ ಫಸ್ಟ್ ಹೊರಟೋಗ್ಬಿಡ್ತವೆ. ಎಲ್ಲಿ ಇಳಿಸ್ತೀವಿ, ಎಲ್ಲಿ ನಿಂತ್ಕೊಬೇಕು ಅನ್ನೋದು ಅವಕ್ಕೆ ಗೊತ್ತು. ದನಗಳು ಕಡಿಮೆ ಗೈಸಿವಿತ್ತು ಗದೇಕನಲ್ಲಿ. ಮಳೆ ಬತ್ತೈತೆ, ಯಾರೂ ಉಟ್ಕೊಂಬಂದಿಲ್ಲ. ಇವತ್ತು ನೆನ್ನೆ ಎಲ್ಲ 3:15 ಸ್ಟಾರ್ಟ್ ಆಯಿತು. ಈಗ ಇವತ್ತು 2:15 ಸ್ಟಾರ್ಟ್ ಆಗ್ಬಿಟ್ಟೈತೆ ಮಳೆ ಅಂತೂ ಗೈಸ್. ಟೊಮೊಟೊ ಗಿಡ ಹಾಕಿದ್ದಾರೆ ನೋಡಿ ಗೈಸ್, ಮತ್ತು ಅಡಿಕೆ ಸಸಿ ಹಾಕಿದ್ದಾರೆ, ಮತ್ತು ಅಲ್ಲಿ ಸಬಾಕ್ಸಿ, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಇನ್ನೂ ಏನೇನೋ ಹಾಕಿದ್ದಾರೆ. ಅಚ್ಚೆ ಸೊಪ್ಪು, ಅಡಿಕೆ ಸಸಿ ಎಲ್ಲ ಹಾಕಿದ್ದಾರೆ ಗೈಸ್. ನೋಡಿ ಎಷ್ಟೊಂದು ಮಳೆ ಆಗೈತೆ. ಮಳೆ ಅಲ್ಲ ಗೈಸ್, ಮೋಡ ಆಗೈತೆ. ಅಂತೂ ಇಂತೂ ನಾನಂತೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನನಗಂತೂ ಫುಲ್ ಖುಷಿ ಆಗ್ತೈತಿ. 90 ಸಬ್ಸ್ಕ್ರೈಬರ್ ಅಷ್ಟೇ, ಅದು ಖುಷಿ ಪಡ್ತೀನಿ ಅಂತ ಅಲ್ಲ, ಆದರೂ ನನ್ನ ವಿಡಿಯೋಸಿಂದ 90 ಸಬ್ಸ್ಕ್ರೈಬರ್ ಮಾಡಿದ್ದೀನಲ್ಲ 2 ಮಂತ್ಸಲ್ಲಿ. ತುಂಬ ಖುಷಿಯಾಗುತ್ತೆ. 2 ಮಂತ್ಸಲ್ಲಿ ಎಷ್ಟೊಂದು ಜನ ಕ್ಲಿಯರು ಮಾಡ್ತಾರೆ. ಆದರೆ ನಾನು ಫೇಸ್ ತೋರಿಸ್ತಿಲ್ದಂಗೆ ನನ್ನ ವಾಯ್ಸಿಂದ, ನನ್ನ ವೀಡಿಯೋಯಿಂದ ಮತ್ತು ರೀಲ್ಸ್ ಶಾರ್ಟ್ಸಿಂದ ಇಷ್ಟೊಂದು ಕಂಪ್ಲೀಟ್ ಮಾಡಿದ್ದೀನಲ್ಲ 90. ತುಂಬ ಖುಷಿಯಾಗುತ್ತೆ. 100 ಕಂಪ್ಲೀಟ್ ಮಾಡಿದಾಗ ಹೇಳೋಣ ಅಂದ್ಕೊಂಡಿದ್ದೆ, ಆದರೂ ಹೇಳಿದೆ 90 ಆಗೈತಿ ಗೈಸ್ ಇವತ್ತಿಗೆ. ನೋಡಿ ಮಳೆ ಬಂದು ಫುಲ್ಲು ಕೆಸರಾಗಿದೆ ಗದೆಕನು. ನೋಡಿ ಗೈಸ್, ನಮ್ಮ ಅಮ್ಮಂಗೆ ನಾನು ತಲೆ ಕೆಟ್ಕೊಳಕ್ಕೆ ಬಟ್ಟೆ ತಂದು ಕೊಡೋಣ ಅಂತ ಬಂದರೆ ಯಾಕೆ ಬಂದೆ ಅಂತಿದ್ದಾರೆ. ಆದ್ರೂ ಕೊಡೋಣ ಅಂತ ನಾನು ಮೇಕೆ ನೋಡ್ಕೊಳ್ಳೋಣ ಅಂತ ಬಂದಿದ್ದು ಗೈಸ್. ಇಲ್ಲಿ ನೋಡಿ ನೀರೆಲ್ಲ ನಿಂತಿದೆ. ಇನ್ನೊಂದು ವೀಕಿಗೆ ಗದೆಕನು ಹುಲ್ಲು ಸೂಪರಾಗಿ ಬೆಳೆಯುತ್ತೆ. ನಮ್ಮ ಆಂಟಿ ಅಲ್ಲಿ ಫೋನ್ ನೋಡ್ಕೊಂಡು ಕೂತಿದ್ದಾರೆ ಗೈಸ್. ಇಲ್ಲಿ ನೋಡಿ ನಮ್ಮ ಬುಡ್ಡ ಮರಿಗಳು ಹೆಂಗಾಗ್ಬಿಟ್ಟವೆ ಎಲ್ಲ. ನಾನಂತೂ ಕುರಿ ಅನ್ಕೊಂಬಿಟ್ಟೆ. ನಮ್ಮ ಮ್ಯಾಕೆ ನೋಡಿ ಯಾವ್ದು ಇದು ಕುರಿ ಬಂದೈತಲ್ಲ ಅಲ್ಲಿ ಅಂತ ಗೂಡ್ರಿಸ್ಕೊಂಡು ನಿಂತ್ಕೊಂಬಿಟ್ಟವೆ. ಸುಮಾರಾಗೇನು ಇದೆಲ್ಲ ಸಿಕ್ಕಾಪಟ್ಟೆ ಬಿದ್ದೈತೆ. ನಮ್ಮ ಬುಡ್ಡ ಮರಿ ಹೆಂಗೆ ನಿಂತೋ ಅಂತ ತೋರಿಸ್ತೀನಿ ನೋಡಿ ಗೈಸ್.
ಫುಲ್ಲು ಎಲ್ಲ ನೆಂದು ಬಿಟ್ಟವೆ. ಇವತ್ತಂತೂ ಫುಲ್ಲು ನೋಡಿ ನಮ್ಮ ಬುಡ್ಡವರಿ ನೋಡಿ ಗೈಸ್ ನಡುಕ್ತವನೆ ಪಾಪಚ್ಚಿ. ಮನೆ ತೆಗಿರು ಅಂತಂದ್ರು ಆದರೂ ಬಂದ ನೋಡಿ ಹೆಂಗೆ ನಿಂತ್ಬಿಟ್ಟವನಿ, ನಡುಕ್ತಿದ್ದಾನೆ. ವಿಡಿಯೋ ಅಂತೆ, ಅದ್ರ ಪಾಡು ಅದಕ್ಕೆ ವಿಡಿಯೋ ಅಂತೆ ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ಇದಕ್ಕೇನೋ ಗುಳ್ಳೆ ಆಗೈತಮ್ಮ, ಮಕ್ಕದ ಮೇಲೆ ಏನೋ ಗುಳ್ಳೆ ಆಗೈತಿ ಇದಕ್ಕೆ. ಏನದು ಇಲ್ಲಿ ನೋಡಿ ನಮ್ಮ ಸಿಪಾಯಿ. ಹ್ಞೂ ಮಂಜಯ್ಯ, ಇವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಥರ ನೆಂತಿದ್ದಾವೆ. ಈ ಥರ ವೀಡಿಯೋ ಮಾಡಿಬಿಟ್ರೆ ಯಾರು ಲೈಕ್ ಮಾಡಿಲ್ಲ, ವ್ಯೂಸು ಬರಲ್ಲ ಗೈಸ್. ಈ ಥರ ಫುಲ್ ನೆಂದಿದ್ದಾವೆ.